ಅಕ್ರಮ ಸಂಬಂಧ ಅಲ್ಲ ಕಣೋ, ಆಕ್ರಮಣ. ಮೊಟ್ಟೆ ಮರ ಬೆಳಿತೈತೆ. ರೋಲ್ಸ್ ರಾಯ್ಸ್ ಕಾರ್ ನೋಡೇ ಇರ್ತಿರಲ್ಲ, ಅವ್ರು ತಯಾರು ಮಾಡಿರೋದು ಇದು ಜೆಟ್ ಇಂಜಿನ್ ನೋಡಿ. 496ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಇದು. ಬಾಡಿನೇ ಇಲ್ಲ, ಬಾಡಿಲಿ ನೀರಿದೆಯಾ ಅಂತ ಚೆಕ್ ಮಾಡ್ಕೊಂತವನೆ. ಹಾಕು ಪ್ರಾಣಿ ನೋಡ್ಬೇಕಾದ್ರೆ ನೀವು ಝೂಗೆ ಹೋಗ್ಬೇಕಾಗಿಲ್ಲ. ಇಲ್ಲಿ ಮ್ಯೂಸಿಯಮಿಗೆ ಬಂದ್ರೂ ಪ್ರಾಣಿ ಸಿಗುತ್ತೆ, ಆರಾಮಾಗಿ ಟಚ್ ಮಾಡ್ಬೋದು. ಇದೇನು ಮಾಡಲ್ಲ ನಮಗೆ. Hello, welcome to my YouTube channel, guys. Today I am going to make a new video, so please whatever. ಸೊ ಇವಾಗ ಮಾರ್ಕೆಟ್ ಹತ್ರ ಇರೋ ಬೆಂಗಳೂರು ಫೋರ್ಟಿಗೆ ಬಂದಿದ್ದೀವಿ. ಎಷ್ಟೊಂದು ಜನ ಗೊತ್ತಿಲ್ಲ ಬೆಂಗಳೂರಿಗೂ ಒಂದು ಕೋಟೆ ಇದೆ ಅಂತ. ಬಟ್ ಅಂದರೆ ಇದೆ ಅದು ಬೆಂಗಳೂರು ಫೋರ್ಟು. ಇದನ್ನು ಕಟ್ಸಿದ್ದು ಯಾರಪ್ಪ ಅಂದರೆ ಇವ್ರನ್ನ ಕಟ್ತಂತ ಕೆಂಪೇಗೌಡರು ಕಟ್ಟಿದ್ದು. ಅದಾದಮೇಲೆ ಟಿಪ್ಪು ಸುಲ್ತಾನ್ ಅವರು ಆಕ್ರಮಣ ಮಾಡ್ಕೊಂಡು ಇದು ಮಾಡ್ಕೊತಾರೆ. ಅಕ್ರಮ ಸಂಬಂಧ ಅಲ್ಲ ಕಣೋ, ಆಕ್ರಮಣ. ಯಾವ ಇವೆಲ್ಲ ಬರಬೇಕು, ಆರಾಮಾಗಿ ಒಂದು ಫೋಟೋ ತೆಗಿಬೇಕು. ಇಷ್ಟೇ ಬೆಂಗಳೂರು ಫೋರ್ಟು. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಡೈನಾಸೋರ್ ನೋಡ್ ಗುರು. ಲೇ ಅದು ಡೈನಾಸೋರ್ ಮೊಟ್ಟೆ ಕಣ. ಮೊಟ್ಟೆ ಮರ ಬೆಳಿತೈತೆ. ನೀನು ಸಾಮಾನ್ಯದೋನಲ್ಲಣ್ಣ. ಮೆಕ್ಯಾನಿಕಲ್ ಪ್ರಿನ್ಸಿಪಲ್ ಬಾರ ಎಕ್ಸ್ಪ್ಲೇನ್ ಮಾಡ್ತಾನೆ, ಹೇಳ. ಯಾವ ಇವೆಲ್ಲ ಸಿಂಪಲ್ ಮಿಷಿನ್, ಸರಳ ಯಂತ್ರಗಳು. ಇಷ್ಟು ಲುಕ್ ಲೈಕ್ ಯಾವ ತರ ಐತಿ? ಇರ್ತೈತಲ್ಲ ಚೈನ್ ಡ್ರೈವ್. ಆಯ್ತು. ಆಮೇಲೆ ಇದು ಕ್ಲಾಕ್ ವರ್ಕ್ ಆಗ್ತಾ ಇಲ್ಲ, ಮತ್ತೆ ಇದು ಆಂಟಿಕ್ ಪೀಸ್ ಅನ್ಸುತ್ತೆ, ಅದರಿಂದ ಇದು ವರ್ಕ್ ಆಗ್ತಾ ಇಲ್ಲ. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ನಮ್ಮ ಕಾವೇರಿ ನದಿಗೆ ಕಟ್ಟಿರುವಂಥದ್ದು. ಎಲ್ಲರೂ ಗೊತ್ತಿರೋ ಹಾಗೆ ಈ ಪ್ರಸಿದ್ಧ ವಿಶ್ವೇಶ್ವರಯ್ಯ ಜೂನ್ 30, 1902ರಲ್ಲಿ ಸ್ಟಾರ್ಟ್ ಆಗಿರೋಂಥ ಪ್ರಾಜೆಕ್ಟ್. ಈಗಿಂತ ಎಷ್ಟು ಎಲೆಕ್ಟ್ರಿಕ್ ಉತ್ಪಾದನೆ ಮಾಡ್ತಾರೆ ಅಂದರೆ ನಮ್ಮ ಕರ್ನಾಟಕಕ್ಕೆ ಬೇಕಾದಷ್ಟು. ಏನಿದೆ ಈ ಡ್ಯಾಮ್ದು ಏನು ಕನ್ಸ್ಟ್ರಕ್ಷನ್ ಇದೆಯೋ ಇದೆಲ್ಲ ನಮ್ಮ ವಿಶ್ವೇಶ್ವರಯ್ಯ ಅವ್ರದ್ದು ಮೈಂಡಿಂದ ಬಂದಿರೋದು. ಹೌದು ಬ್ರೋ, ಅಲ್ಲಿ ಕಾಣ್ತಿದೆಯಲ್ಲ ಅದು ಜಾರ ಬಂಡಿನ. ಯಾವ ಇವೆಲ್ಲ ಅಲ್ಲ ಮತ್ತೆ ಅದು ವಿಶ್ವೇಶ್ವರಯ್ಯ ಅವರು ಸ್ನಾನ ಮಾಡಕ್ಕೆ ಬಳಸಿದ ಅಡ್ಗ. ಕೆಳಗಡೆಯಿಂದ ಮೇಲೆ ಹೋಗಕ್ಕೆ ಮಾಡ್ತಿರ್ತಕ್ಕಂಥ ಲಿಫ್ಟ್ ಅದು. ಕೆಳಗಡೆ ಬಂದು ಲಿಫ್ಟ್ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ರಲ್ಲ, ಮೇಲೆ ಹೋಗ್ಬೇಕಲ್ಲ, ಮೇಲೆ ಹೋಗಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಇಲ್ಲಿರೋ ಲೆಫ್ಟ್ ನ ಯೂಸ್ ಮಾಡ್ತಾ ಇದ್ರು ವಿಶ್ವೇಶ್ವರಯ್ಯ ಮತ್ತೆ ಅವ್ರ ಟೀಮು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಇನ್ನೊಂದೇನು ಅಂದ್ರೆ ಇವ್ರು ಕಟ್ಟಿರ್ತಕ್ಕಂಥ ಇದಾಗ್ಲಿ, ಮತ್ತೆ ಮೈಸೂರು KRS ಡ್ಯಾಮ್ ಅವರೇ ತಾನೇ ಕಟ್ಟಿದ್ದು ವಿಶ್ವೇಶ್ವರಯ್ಯ. ಅದೇ ಆಗ್ಲಿ ಇನ್ನೂ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಇಲ್ಲಿವರೆಗೂ ಅದು ಅಳ್ಳಾಡ್ತಾ ಇಲ್ಲ. ಬಟ್ ಇವಾಗ ಏನದು ಫ್ಲೇವರ್ಗಳೇ 1 ತಿಂಗಳು ಬಿದ್ದಾಯ್ತವೆ. ರೋಲ್ಸ್ ರಾಯ್ಸ್ ಕಾರ್ ನೋಡೇ ಇರ್ತಿರಲ್ಲ, ಅವ್ರು ತಯಾರು ಮಾಡಿರೋದು ಇದು ಜೆಟ್ ಇಂಜಿನ್ ನೋಡಿ ಯಾವ ತರ ಇದೆ. ಅವಾಗೇನೆ ಇದು ಜೆಟ್ ಇಂಜಿನ್ನ ಇದು ಮಾಡಿದ್ದಾರೆ. 1951ರಲ್ಲಿ ರೋಲ್ಸ್ ರಾಯ್ಸ್ ಅವರು ಜೆಟ್ ಇಂಜಿನ್ನ ಇದು ಮಾಡಿದ್ದಾರೆ. ಆಯ್ತಿರ್ಗ ಇಲ್ಲಿ ಇದು ರೈಟ್ ಬ್ರದರ್ಸ್ ಇದಾರಲ್ಲ, ಫಸ್ಟು ಇದು ಫ್ಲೈಟ್ನ ಆರಿಸಿದ್ದು, ಅದು ಮೇಲೆ ಪ್ರೊಟೋಟೈಪ್ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಏರ್ಕ್ರಾಫ್ಟ್ ಇಂಜಿನ್ಸು, ವಿಮಾನದ ಇಂಜಿನ್ಗಳು. ಇದು USA ಅವ್ರ ಕಡೆಯಿಂದ, ಇದು USA ಇದು ರೇಟ್ ಏರೋನಾಟಿಕ್ ಕಾರ್ಪೊರೇಷನ್ ತಯಾರಿಸಿರೋದು. ಇದು 14 ಸಿಲಿಂಡರ್ ಇಂಜಿನ್ನು. ಇವಾಗೆಲ್ಲ ಗಾಡಿಗಳಲ್ಲಿ 3 ಸಿಲಿಂಡ್ರು 4 ಸಿಲಿಂಡರ್ಗೆ ಅಷ್ಟು ಸೌಂಡು ಮತ್ತು ಅಷ್ಟು ಪವರ್ ಇರುತ್ತೆ. ಇದು ನೋಡಿ 14 ಸಿಲಿಂಡರ್ ಇಂಜಿನ್ನು, ತುಂಬ ಎಷ್ಟು ಪವರ್ ಇರುತ್ತೆ ಅಂದರೆ ಅದರಿಂದನೇ ಇದು ಫ್ಲೈಟಿಗೆ ಯೂಸ್ ಮಾಡೋದು ಇವೆಲ್ಲ. ಇದು 2 ಸ್ಟ್ರೋಕ್ ಇಂಜಿನ್ನು, ಇದು ಪೆಟ್ರೋಲ್ ಇಂಜಿನ್ನು. ಅವೆಲ್ಲ ನಾವು ನೋಡಿದ್ವಲ್ಲ ಅದು ಡೀಸೆಲ್ ಇಂಜಿನ್ನು. ಇದು ನೋಡಿ ಈ ಥರ ಇದು ವರ್ಕ್ ಆಗೋದು. ಇದು ಯಾವುದರಲ್ಲಿ ಅಂದರೆ ಹಳೆವು RX-100 ಮತ್ತು RD ಎಲ್ಲ ಇದೇ ಇಂಜಿನ್ನ ಯೂಸ್ ಮಾಡಿರೋದು. ಆ ಇಂಜಿನ್ನು ಸೇಮ್ ಇದೇ ಥರನೇ ವರ್ಕ್ ಆಗೋದು. ಇದು 2 ಸ್ಟ್ರೋಕು ಪೆಟ್ರೋಲ್ ಇಂಜಿನ್ ಆದರೆ ಇದು 4 ಸ್ಟ್ರೋಕು. 2 ಸ್ಟ್ರೋಕ್ ಆದಮೇಲೆ ಬಂದಿರೋದೇ ಇದು. ಯಾಕಂದರೆ 2 ಸ್ಟ್ರೋಕು ತುಂಬ ಪೊಲ್ಯೂಷನ್ನ ಕ್ರಿಯೇಟ್ ಮಾಡ್ತಾಯಿತ್ತು. ಅದರಿಂದ ಏನು ಮಾಡೋದು ಅಂದರೆ ಈ 4 ಸ್ಟ್ರೋಕ್ ಇಂಜಿನ್ನ ತಗೊಂಬಂದರು. 4 ಸ್ಟ್ರೋಕ್ ಇಂಜಿನ್ ನೋಡಿ ಈ ಥರ ವರ್ಕ್ ಆಗುತ್ತೆ. ಇದು 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ನು. ನಿಮ್ಮ ಅಮ್ಮನ ಪಿಂಡ.
ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಸ್ಪಾರ್ಕ್ ಪ್ಲಗ್ ಇವಾಗ ಬರ್ತಿರ್ತಕ್ಕಂಥ ಪೆಟ್ರೋಲ್ ಇಂಜಿನ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಇದು ಇಂಜಿನ್ ವರ್ಕ್ ಆಗಬೇಕು ಅಂದರೆ ಅದಕ್ಕೆ ಪವರ್ ಬೇಕು. ಪವರ್ ಸಪ್ಲೈ ಆಗೋಕ್ಕೆ ಒಂದು ಸ್ವಲ್ಪ ಸ್ಪಾರ್ಕ್ ಬೇಕು. ಅದನ್ನು ಏನು ಮಾಡುತ್ತೆ ಅಂದರೆ ಇದು ಕ್ರಿಯೇಟ್ ಮಾಡುತ್ತೆ. ಇದು ಕ್ರಿಯೇಟ್ ಮಾಡೋದ್ರಿಂದ ಪೆಟ್ರೋಲು ಬರ್ನ್ ಆಗಿ ಇಂಜಿನ್ನು ವರ್ಕ್ ಆಗುತ್ತೆ, ತಿರ್ಗಾ ಆಮೇಲೆ ಗಾಡಿ ರನ್ ಆಗುತ್ತೆ. ಆ ಥರ ಇದು ಪ್ರೆಸೆಂಟ್ ಇವಾಗಿರ್ತಕ್ಕಂಥ ಡೀಸೆಲ್ ಇಂಜಿನ್. ಇದು ಇಲ್ಲಿ ಬಂದರೆ ಇದು ಬಟನ್ನ ಪ್ರೆಸ್ ಮಾಡಿದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತಾರೆ ನೋಡಿ. ನಾವು ನಮ್ಮ ಮಾಮೂನು ವಿಡಿಯೋ ಮಾಡಿ ತುಂಬ ಸುಸ್ತಾಯ್ತು ಅಂತ ಕೂತ್ಕೊಳ್ಳೋಣ ಅಂತ ಹೋಗ್ತಿದ್ದೀವಿ. ಬನ್ನಿ, ಚೇರ್ಗಳಿದ್ದಾವೆ, ಆಲ್ರೆಡಿ ಒಬ್ಬ ಕುಂತವನೆ ಓಡಾಡಿ ತುಂಬ ಸುಸ್ತಾಗ್ಬಿಟ್ಟೈತೆ. ಇದು ಮಾಮೂಲಿ ಚೇರ್ ಅಲ್ಲ, 50 kg ಪ್ಲಾಸ್ಟಿಕ್ನಾಗ ಯೂಸ್ ಮಾಡ್ಕೊಂಡು ಮಾಡಿರೋ ಚೇರು. ಯಾವ ಥರ ಪ್ಲಾಸ್ಟಿಕ್ನ ರೀಸೈಕಲ್ ಮಾಡ್ಕೊಂಡು ಚೇರ್ ಮಾಡ್ಬೋದು ಅಂತ ನೋಡಿ ಇಟ್ಕೊಳ್ಳೋಕ್ಕೆ ಬಳಸಿರೋ ಚೇರ್ಗಳು ಸಮೇತ ಇದು ಪ್ಲಾಸ್ಟಿಕ್ ವೇಸ್ಟ್ ಇರುತ್ತಲ್ಲ ಅದರಲ್ಲಿ ರೀಸೈಕಲ್ ಮಾಡಿಬಿಟ್ಟು ಮಾಡಿರ್ತಕ್ಕಂಥದ್ದು. ಈ ಒಂದು ಚೇರ್ನ ಇದು ಮಾಡೋಕ್ಕೆ 50 kg ಆಫ್ ಪ್ಲಾಸ್ಟಿಕ್ ವೇಸ್ಟ್ನ ರೀಸೈಕಲ್ ಮಾಡಿದ್ದಾರೆ ನೋಡಿ. ಇದೇ ಥರದವಿ ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ಇದ್ದಾರೆ ನೋಡಿ. ಇಲ್ಲಿ ಪಾಪ ನಮ್ಮ ಹುಡುಗರು ಜಗಳ ಆಡ್ತವ್ರೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೂಗಲ್ ಅವ್ರದ್ದು ಸೆಲ್ಫ್ ಡ್ರೈವ್ ಕಾರ್ ಆಲ್ರೆಡಿ ಅಮೇರಿಕಾ ಸೈಡ್ ಎಲ್ಲ ಟೆಸ್ಲಾದವರು ತುಂಬ ಇದು ಮಾಡ್ತಾ ಇದ್ದಾರೆ. ಇವಾಗ ಟೆಸ್ಲಾನು ಇನ್ನೊಂದು 3-4 ಮಂತ್ಸಲ್ಲಿ ನಮ್ಮ ಇಂಡಿಯಾಗೆ ಬರುತ್ತೆ. ಬಟ್ ಅಂದರೆ ಇದು ಗೂಗಲ್ ಅವ್ರದ್ದು ಪ್ರೋಟೋಟೈಪ್ ಅನ್ಸುತ್ತೆ. ಇದು ಫ್ಯೂಚರು. ಇದು ಡಿಫ್ರೆಂಟ್ ಆಗೇ ಇದೆ. ಈ ಥರ ಲಾರಿಗಳು ನಾನು ಮೊದಲು ಯಾವಾಗಲೂ ನೋಡೋಲ್ಲ. ಅಂದರೆ ಫುಲ್ಲು ಡಿಫ್ರೆಂಟ್ ಆಗಿದೆ. ಬಟ್ ಇದ್ರ ನೇಮ್ ಬಂದ್ಬಿಟ್ಟು ಸೆಂಟೆನೆಲ್ ಅಂತ. ಇದು 1496 ಕಣ್ಲ. 90s ಅಲ್ಲ 80s ಅಲ್ಲ, 1496ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಇದು. ಊಕಲ ಅದೇ ಇರಬೇಕು. ಅದರಿಂದನೇ ಇದು ಒಳಗಡೆ ಏನಾಗಿದೆ ಗೊತ್ತಾ, ಈಗ ಬರ್ತಿರೋ ಲಾರಿಗಳಲ್ಲಿ ಚೈನ್ ಸಿಸ್ಟಮ್ ಇಲ್ಲ. ಇದು ಚೈನ್ ಸಿಸ್ಟಮ್ ಐತೆ. ಅಂದರೆ ಇವಾಗ ಗಾಡಿಗಳಲ್ಲಿ ಏನು ಚೈನ್ ಸಿಸ್ಟಮ್ ಇದೆಯೋ 1496ಅಲ್ಲಿ ಚೈನ್ ಸಿಸ್ಟಮ್ನ ಲಾರಿನಲ್ಲಿ ಯೂಸ್ ಮಾಡ್ತಾ ಇದ್ರು ಇವರು. ಕಲಾವಿದ್ರು ಗುರು 1496ಅಲ್ಲೇ ಕಂಡಿದ್ದಾರಲ್ಲ ಗುರು. ಫ್ರೆಂಡ್ಸ್, ಇವು ಯಾವ ಥರ ವಸ್ತುಗಳನ್ನ ತೂಗ್ತಿದ್ರು ಅಂತ ಎಲ್ಲ ತಕ್ಕಡಿಗಳು, ಯಾವ್ಯಾವ ಥರ ತಕ್ಕಡಿಗಳಿದ್ದಾವೆ ನೋಡಿ. ಇದೊಂದು ಸ್ಕೇಲ್ ಇದೆ, ಇದ್ರ ಮೇಲೆ ಯಾವ್ದು ಇಕ್ಕೋದ್ರೆ ವೆಯ್ಟು ಮೂವ್ ಆಗುತ್ತೆ. ನೋಡ್ತಿರ್ಬೋದು ನೀವು, ನಂಬರ್ಸ್ ಎಲ್ಲ ಇದ್ದಾವೆ 5, 10 ಈ ಥರ. ಇದರಿಂದ ವೆಯ್ಟ್ ಗೊತ್ತಾಗುತ್ತೆ ನಮಗೆ. ಮತ್ತು ಇವು ಬಂದುಬಿಟ್ಟು ಇವು ಅಷ್ಟೇ ತೂಕ ಮಾಡೋ ಮಷಿನ್ಸ್. ಇವೆಲ್ಲ ನೋಡಿರ್ತೀರ ಆಲ್ಮೋಸ್ಟ್ ಆಲ್. ಬಟ್ ಆದರೆ ಇದನ್ನು ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಆಯಿತು, ಆಮೇಲೆ ನೋಡಿ ಫ್ರೆಂಡ್ಸ್, ನಮ್ಮ ಬೆಂಗಳೂರಲ್ಲಿರೋ ವಿಶ್ವೇಶ್ವರಯ್ಯ ಮ್ಯೂಸಿಯಂನ ನೋಡೋಕ್ಕೆ ಬಂದಿದ್ದಾರೆ ನಮ್ಮ ಅಂಕಲ್ಗಳು, ಹಾಗೆ ಕೆಂಪು ಓತಿಗಳು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೊರಗಡೆ ನೋಡಿದ್ವಲ್ಲ, ಇದು ಇಂಜಿನ್ ಹಾಲ್ ಅಷ್ಟೇ. ಇದು ಬರೀ ಒಂದೇ ಇರೋದು. ಇನ್ನೂ 3 ಇದ್ದಾವೆ: ಎಲೆಕ್ಟ್ರಿಕ್, ಟೆಕ್ನಿಕಲ್ ಸೈನ್ಸು ಮತ್ತು ಬಯೋಟೆಕ್ನಾಲಜಿ, ಮತ್ತು ಇದು ಸೈನ್ಸ್ ಫಾರ್ ಕಿಡ್ಸು, ಮತ್ತು ಕ್ಯಾಂಟೀನ್ ಎಲ್ಲ ಇದೆ. ಮೇಲೆ ಹೋಗಿ ನೋಡೋಣ ಬನ್ನಿ. ಈ ಕೆಲೆಡಿಯೋಸ್ಕೋಪ್ ತೋರಿಸ್ತೀನಿ ನೋಡಿ. ಇದೇ ಕೆಲೆಡಿಯೋಸ್ಕೋಪು. ಒಳಗಡೆ ನೋಡಿ ಯಾವ ಥರ ಇದೆ. ಟ್ರಯಾಂಗಲ್ಸ್ ಮತ್ತು ಆಕ್ಟಾಗನ್ ಶೇಪಲ್ಲಿದೆ. ಇದನ್ನ ಕೆಲೆಡಿಯೋಸ್ಕೋಪ್ ಅಂತಾರೆ. ಇದು ಅವಲೇ ತೋರ್ಸೋನಲ್ಲ, ಆಯಿಲ್ ಪೇಂಟಿಂಗು. ನಮ್ಮ ಹುಡುಗ ನೋಡಿ ಇವಾಗ ಡಿಫ್ರೆಂಟಾಗಿ ಪೇಂಟಿಂಗ್ ಮಾಡ್ತಾನೆ. ಮಾಡೋ ಪೇಂಟಿಂಗ್ ಜಾಸ್ತಿ ಚೆಲ್ಕೊಂಬಾರ್ದು. ಇಲ್ಲಿ ಮಿಷಿನ್ ಏನ್ ಕಾಣಿಸ್ತಾ ಇದೆ, ಇದರಲ್ಲಿ ನಮ್ಮ ಬಾಡಿಲಿ ಎಷ್ಟು ವಾಟರ್ ಇದೆ, ಎಷ್ಟು ನೀರಿನ ಪ್ರಮಾಣ ಇದೆ ಅನ್ನೋದನ್ನ ಇದು ಕ್ಯಾಲ್ಕುಲೇಟ್ ಮಾಡುತ್ತೆ. ಅವನಿಗೆ ಬಾಡಿನೇ ಇಲ್ಲ, ಬಾಡಿಲಿ ನೀರಿದೆಯಾ ಅಂತ ಚೆಕ್ ಮಾಡ್ಕೊಂತವನೆ. ನಾವು ಎಷ್ಟು ವೆಯ್ಟ್ ಇದೀವಿ ಅಂತ ನೋಡೋಣ. 63 kg ಇದ್ದೀನ. 63 kg ಇದ್ದೀನಿ. ನೋಡೋಣ ನಮ್ಮ ಬಾಡಿಲಿ ಎಷ್ಟು ವಾಟರ್ ಕಂಟೆಂಟ್ ಇದೆ ಅಂತ. ಆ ನೀರು ಪೂರ್ತಿ ಡ್ರೈ ಆಗಿ ಬಿಡಬೇಕು ಅಂತ A few moments later. ಬರ್ತಾ ಇದೆ. ಇವಾಗ ಗೊತ್ತಾಗುತ್ತೆ ನನ್ನ ಬಾಡಿಯಲ್ಲಿ ಎಷ್ಟು ನೀರು ಕಂಟೆಂಟ್ ಇದೆ ಅಂತ. ಯಾವುದೇ ಜೋಕ್ ಜಲಪಾತ ಅಲ್ಲ. 45% ಅಲ್ಲ, 44. ಅಲ್ಲ 44% ಇದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫ್ಲೋಟಿಂಗ್ ಬಾಲ್ಸ್ ಆಟ ಆಡ್ತಾ ಇದ್ದಾನೆ. ಇವಾಗ ರಿಂಗ್ ಒಳಗಡೆ ಹಾಕ್ಬೇಕು ಆ ಬಾಲ್ನ. ನಮ್ಮ ಹುಡುಗ ಹಾಕ್ತಾನೆ ಇಲ್ವಾ ನೋಡೋಣ. ಹೋಯ್ತು. One eternity later. ಹಾಕು. ಹೊಡಿದಿ ಚಪ್ಪಾಳೆ.
ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸ್ಬೇಕಂತ. ಎಲೆಕ್ಟ್ರೋ ಟೆಕ್ನಿಕ್ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಬಗ್ಗೆ ಇರುತ್ತೆ. ಇಲ್ಲಿ ನೋಡಿ, ಸ್ಟ್ರಕ್ಚರ್ ಆಫ್ ಆಟಮ್ ನಮ್ಗೆ 6ನೇ ಕ್ಲಾಸಲ್ಲಿ ಇತ್ತಲ್ವೇನೋ? ಗುರು ನೀನು ಸೈನ್ಸ್ ಬಗ್ಗೆ ಏನು ಕೇಳಬೇಡ. ನೋ ಕಾಮೆಂಟ್ಸ್. ಇಲ್ಲ ಸರ್. ಈ ಫ್ಯಾನ್ ತಿರ್ಗೋದ್ರಿಂದ ನಮಗೆ ಎಲೆಕ್ಟ್ರಿಸಿಟಿ ಇದಾಗುತ್ತೆ. ಅಲ್ಲಿದೆ ನೋಡಿ, ಇದೆಲ್ಲ ರೊಟೇಟ್ ಆಗುತ್ತೆ. ಫ್ಯಾನ್ ತಿರ್ಗೋದ್ರಿಂದ ರೊಟೇಟ್ ಆಗಿರೋದ್ರಿಂದ ನಮಗೆ ಎಲೆಕ್ಟ್ರಿಸಿಟಿ ಫಾರ್ಮ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರೋದು ಅದು ಕರೆಕ್ಟಾಗಿ ತಿರ್ಗೋದ್ರೆ ಇಲ್ಲಿ ಇವಾಗ ತೋರಿಸ್ಬೇಕು, ಬಟ್ ಅದು ತಿರುಗ್ತಾ ಇಲ್ಲ. ನಮ್ಮ ಹುಡುಗ ಟ್ರೈ ಮಾಡ್ತಾವನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸಾಕು ಬರ, ಅದು ತಿರ್ಗಾಲ. ಮನೆಗೂ ಎಲೆಕ್ಟ್ರಿಸಿಟಿ ಇದು ಮಾಡ್ತಿರೋದು. ಏನ್ ಕೊಡ್ತಿದ್ದಾರೆ ಈ ಸಿದ್ದರಾಮಯ್ಯ ಬಿಟ್ಟಿ ಭಾಗ್ಯಗಳು ಆ ಥರ ಎಲ್ಲ ಇದು. ನೀ ಯಾವನೇ ಕೇಳಕ್ಕೆ? ನೀನು ಯಾವನೇ ನೀನು? ನೋಡ್ರಿ, ಇವು ಆಂಟಿಕ್ ಪೀಸ್ ಅಂದ್ರೆ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಟೆಲಿಫೋನ್ಸ್ ಇವೆಲ್ಲ. ಇದು ಗ್ರಾಮಫೋನ್ಸು ಮತ್ತು ಟೆಲಿಫೋನ್ಸ್ ಅಂತಾರಲ್ಲ, ಇದೆಯಲ್ಲ, ಇದು ಮಾತ್ರ ಆಲ್ಮೋಸ್ಟ್ ಎಷ್ಟೋ ಮೂವೀಸಲ್ಲಿ ಇದು ನೋಡಿರ್ತಾರೆ. ಹಿಂಗೆ ತಿರುಗಿಸೋದು. ಮತ್ತು ಈ ಸೈಡ್ ಅಷ್ಟೇ ಇನ್ನೂ ಇದ್ದಾವೆ ನೋಡಿ. ಇದು ತುಂಬ ಚೆನ್ನಾಗಿದೆ ನೋಡಿದ. ನಂಬರ್ ಹಾಕಿ ಫೋನ್ ನಂಬರ್ ಫೋನ್ ಮಾಡೋದು. ಇವು ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಆಂಟಿಕ್ ಪೀಸು. ಕೋಟಿ ಸಿಗಲ್ಲ. ಕೋಟಿ ಕೊಡಕ್ಕೆ ನಮ್ಮ ಹತ್ರ ಕೋಟಿನೂ ಇಲ್ಲ. ಹೊರಗಡೆ ಕಿಡ್ಸ್ ಸೆಕ್ಷನ್ ಸಹ ಇದೆ ನೋಡಿ. ಇಲ್ಲಿ ಪ್ರಾಣಿ ನೋಡ್ಬೇಕಾದ್ರೆ ನೀವು ಝೂಗೆ ಹೋಗ್ಬೇಕಾಗಿಲ್ಲ. ಇಲ್ಲಿ ಮ್ಯೂಸಿಯಮಿಗೆ ಬಂದ್ರೂ ಪ್ರಾಣಿ ಸಿಗುತ್ತೆ, ಆರಾಮಾಗಿ ಟಚ್ ಮಾಡ್ಬೋದು. ಇದೇನು ಮಾಡಲ್ಲ ನಮಗೆ. ಬನ್ನಿ ಫೋರ್ತ್ ಫ್ಲೋರು ಅದು ತಿನ್ನೋಕೆ. ಇಲ್ಲಿ ನೋಡಿ, ವಿಜಯ್ ಮಲ್ಯ ಇದಾರ. ವಿಜಯ್ ಮಲ್ಯ ಅವ್ರದ್ದು ಕಿಂಗ್ ಫಿಶರ್ ಟವರ್ಸ್ ಇದೆ. ಬಟ್ ಈ ಥರ ಮನೆ ಪೆಂಟ್ ಹೌಸ್ನ ನಮ್ಗಂತೂ ತಗೊಳಕ್ಕಾಗಲ್ಲ. ಅಟ್ಲೀಸ್ಟ್ ನೋಡ್ಕೊಂಡು ಹೋಗೋಣ. ಈ ಮ್ಯೂಸಿಯಂ ಏನಿದೆ, ಈ ಮ್ಯೂಸಿಯಮ್ಮು ಆ ಮ್ಯೂಸಿಯಂ ಆಪೋಸಿಟಲ್ಲೇ ಇದೆ. ಇದು ಕಿಂಗ್ ಫಿಶರ್ ಟವರು ಮತ್ತು UP ಟವರು. UP ಮತ್ತು ಕಿಂಗ್ ಫಿಶರು ಏನು ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ಅದು ಆಲ್ರೆಡಿ ಎಲ್ಲ ಹುಡುಗರಿಗೂ ಗೊತ್ತಿರುತ್ತೆ. ಸೊ ನಮ್ಮ ಹುಡುಗರು ಇಲ್ಲಿ ಕುಂತವ್ರೆ ಆರಾಮಾಗಿ. ಕ್ಯಾಂಟೀನ್ಗೆ ಹೋಗ್ಬೇಕು. ಕ್ಯಾಂಟೀನಲ್ಲಿ ಏನಕ್ಕೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲೂ ನೀವು ವಿಧಾನಸೌಧ ಹತ್ರ ಬಂದ್ರಿ ಅಂದರೆ ಎಷ್ಟು ಪ್ಲೇಸ್ ನೋಡ್ಬೋದು ಅಂದರೆ, ಇದೊಂದು ಕಿಂಗ್ ಫಿಶರ್ ಟವರ್ ನೋಡ್ಬೋದು, UP ಟವರ್ ನೋಡ್ಬೋದು, ಇದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೋಡ್ಬೋದು. ಈ ಮ್ಯೂಸಿಯಮಲ್ಲೇ ಇದೆಯಲ್ಲ, ಇಲ್ಲಿ ಕಬ್ಬನ್ ಪಾರ್ಕ್ ನೋಡ್ಬೋದು. ಕಬ್ಬನ್ ಪಾರ್ಕ್ ಪಕ್ಕ ನೀವು ಹೈಕೋರ್ಟ್ ನೋಡ್ಬೋದು. ಹೈಕೋರ್ಟ್ ಆಪೋಸಿಟ್ ನೀವು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ವಿಧಾನಸೌಧ. ಆಲ್ಮೋಸ್ಟ್ ಅದು ಇಲ್ಲೇ ಎಷ್ಟು ಪ್ಲೇಸ್ ಇದೆ ಗೊತ್ತಾ, ಒಂದೇ ಹತ್ರ ನೋಡೋಕೆ. ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಅಲ್ಲಿ ಪ್ಲೇಸ್ ಎಲ್ಲ. ಸಂಜು ಜೆಟ್ ಕೊಡ್ಸ್ ನಡಿ. ಅದು ಬೇಕು. ಇದೇನೋ ಇದು ನೋಡೋಣ ಬಾರೋ. ದೇರ್ ಇಸ್ ಎ ಟ್ರೈನ್. ನೋಡ್ರೋ ಟ್ರೈನು. ಐ ಥಿಂಕ್ ಇದು ಸ್ಟೀಮ್ ಇಂಜಿನ್ಸಿಂದ ರನ್ ಆಗೋ ಟ್ರೈನ್ ಅನಿಸುತ್ತೆ. ಒಳಗಡೆ ಎಲ್ಲ ನೋಡಿದ್ದಾಯ್ತು ಮ್ಯೂಸಿಯಮ್ಮು. ಆರಾಮಾಗಿ ಬಂದ್ರಿ ಅಂದರೆ ಒಂದು 4 hours ಅಂತೂ ಪಕ್ಕ ಟೈಮ್ ಪಾಸ್ ಆಗುತ್ತೆ ಒಳಗಡೆ. ಏನು ಜಸ್ಟ್ ಎಂಟ್ರಿ ಫೀಸ್ 95 ಇದೆ ಅಷ್ಟೇ. ನೀವಿನ್ನೂ ಸ್ಕೂಲ್ ಕಡೆಯಿಂದ ನಾನೇನೋ ಹೇಳ್ತಿದ್ದೆ ಮರ್ತಾ ಇದ್ಕಂಡ್ಲ. ಇವನು ಯಾರ್ಲ ಇವನಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಂದಿದ್ದೀವಿ. ಒಳಗಡೆ ಬಿಡ್ತಾರೆ ಹೆಂಗೋ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತು ಮ್ಯಾಚ್ ಇಲ್ಲ, ನಾಳೆ ಮ್ಯಾಚ್ ಇದೆ. ಪ್ರಾಕ್ಟೀಸ್ ಏನಾದ್ರು ಮಾಡ್ತಾ ಇದ್ರೆ ನೋಡ್ಕೊ ಬರ್ಬೋದು, ಬಟ್ ಬಿಡ್ತಾರೋ ಹೆಂಗೋ ಗೊತ್ತಿಲ್ಲ. ನೋಡೋಣ ಬನ್ನಿ. ನಮ್ಮ ಎಲ್ಲಿ ಸ್ಪಿರ್ರಿ ಅಕ್ಕ ಅವರೇ, ನೋಡೋಣ ಬರ್ರಿ. ಹಾಂ ಬಸ್ ಇರ್ತದ್ರ ಒಳಗೆ. ಈಗ ಅಲ್ಲಿ ಟೀಮ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೆ. ಪ್ರಾಕ್ಟೀಸ್ ಮುಗಿಸಿ ಎಲ್ಲ ಹೋಗ್ತಾ ಇದಾರಂತೆ. ಹಾಂ ಅಲ್ಲಿ ಮಧ್ಯಾಹ್ನ ಆಯ್ತು ಕಣ, ಊಟ ತಿನ್ನೋದು ಬೇಡವಾ ಅವರು? ಸರ್ ಎಂಟ್ರಿ ಇಲ್ವಾ ಇವತ್ತು? ಪ್ರಾಕ್ಟೀಸ್ ಮ್ಯಾಚ್ ನೋಡೋಕ್ಕೂ ಎಂಟ್ರಿ ಇಲ್ಲ ಅಂದ್ರೆ ಯಾರು ಮಾಡಿ? ಓ ಚಿರ್ಮುರಿ ತಂದ ನವೀನ. ಏನು ಇಷ್ಟು ತಂದಿದೀಯಾ? ಇದೆ 3 ಬಂದವ. ಟಿಪ್ಪು ಸುಲ್ತಾನ್ ಅರಮನೆ ಕಣ. ಲೇ ನೋಡ್ರು ಬ್ಯೂಟಿ ನೋಡ್ರು, ಹಿಂದೆ ಇರೋದು ನೋಡಲಿ. ಸೊ ಟಿಪ್ಪು ಸುಲ್ತಾನ್ ಅರಮನೆ ಒಳಗಡೆ ಬಂದಿದ್ದೀವಿ. ಫುಲ್ಲು ಇದು ಬ್ಲ್ಯಾಕ್ ಟೀ ಕುಡ್ ಅಲ್ಲಿ ಮಾಡಿರೋದು ಇದೆಲ್ಲ.
ಇವಾಗ ಅಷ್ಟೇ ಐತ್ ಕಣಲ್ಲಿ, ಅವಾಗ ಟೈಟ್ ಸೆಕ್ಯೂರಿಟಿ ಇರ್ತದೆ. ಅದೇ ಮತ್ತೆ ಅಲ್ಲ ಅಲ್ಲಿ ಫೋರ್ಟ್ ಹತ್ರ ಏನು ಇಲ್ವೇ ಇಲ್ಲ, ಅಲ್ಲೇ 3-4 ಸೆಕ್ಯೂರಿಟಿನ ಹಾಕೋರೆ. ದೇಶ ನಾವು ಕೊಟ್ಟಿರೋ ದೇಶ ಇದು. ಲೇ ಸುಮ್ಮನೆ ಟಿಕೆಟ್ ತಗೋಬೇಕಲ್ಲ, ನಾವು ಇಲ್ಲ ಎಗ್ರು ಬಂದಿದ್ರೆ ಆಗ್ತಿರ್ಲಿಲ್ವಾ ಅಲ್ವಾ? ಆರಾಮಾಗಲ್ಲ ಎಗ್ರು ಬಿಟ್ಟು ಬಂದಿರ ಆಗೋಗಿರೋದು. ನಾವು ಮಾಡ್ತೀವಪ್ಪ, ನೀನು ಮಾಡಲ್ಲ, ನೀನು ಒಬ್ಬನೇ ಒಳ್ಳೆನ. ನಮ್ಮ ಗ್ರೂಪಲ್ಲಿ ಇವನು ಒಬ್ಬನೇ ಪಾಪ ಒಳ್ಳೆ ಹುಡುಗ, ನವದೀಪ. 50 ರೂಪೀಸ್ ಕೊಟ್ಟು ಟಿಪ್ಪು ಅರಮನೆ ನೋಡೋಣ ಅಂತ ಬಂದ್ವಿ. ಬಟ್ ಅಷ್ಟೊಂದೇನು ವರ್ತಿಲ್ಲ, ಒಳಗಡೆ ವಿಡಿಯೋನು ಏನೂ ಮಾಡೋಂಗಿಲ್ಲ ಅಂತೆ. ಇದೇ ಟಿಪ್ಪು ಅರಮನೆ. ಅಷ್ಟೇ ಇವತ್ತು ನೀನು ಅದೊಂದೇ ಕೆಲಸ ಮಾಡಿರೋದು ಒಳ್ಳೇದು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.